ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಯಾವಾಗ ಬರುತ್ತೆ ಏನೋ ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ಹಣ ಬಿಡುಗಡೆ ದಿನಾಂಕ ಬಂದುಬಿಟ್ಟು ಫಿಕ್ಸ್ ಆಗಿರುವಂಥದ್ದು. ಸೊ ಯಾವಾಗ ಏನು ಅಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ತಿಂಗಳಲ್ಲಿ 10 ದಿನ ಆದ್ರೂ ಸಹ ನವೆಂಬರ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಬರದೇ ಇರೋದಕ್ಕೆ ರೀಸನ್ ಏನು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಕೆಳಗಡೆ ಲೈಕ್ ಬಟನ್ನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ಗೊತ್ತಿರೋ ಹಾಗೆ 22ನೇ ಕಂತು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆದಮೇಲೆ ಸೊ ಪ್ರತಿಯೊಬ್ಬರಲ್ಲೂ ಸಹ ಇದ್ದಂತಹ ಡೌಟು 23ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ನಾನು ನಿಮಗೆ ಹೇಳಿದ್ದೆ 23ನೇ ಕಂತಿನ ಹಣ ಬಂದುಬಿಟ್ಟು ನವೆಂಬರ್ ತಿಂಗಳಲ್ಲಿ 100% ಆಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಈಗ 10 ದಿನ ಆಯಿತು, ಆದ್ರೂ 23ನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿಲ್ಲ. ನೀವು ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ದೀರಾ ಯಾಕೆ ಬಂದಿಲ್ಲ ಏನು ಅಂತ ಹೇಳಿಬಿಟ್ಟು. ಸೊ ರೀಸನ್ ಬಂದುಬಿಟ್ಟು ಸಿಂಪಲ್ ಇಷ್ಟೇ. ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಇದುವರೆಗೂ ಸಹ ಯಾಕೆ ಬಂದಿಲ್ಲ ಅಂತ ಅಂದರೆ, ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಏನು ನಿಮಗೆ ಬೆಳಂಬೆಳಗ್ಗೆ ಬಂದಿರೋದು ಅಂತ ಅಂದರೆ, ಒಂದು 23ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ದಿನಾಂಕನೂ ಫಿಕ್ಸ್ ಆಗಿರುವಂಥದ್ದು. ಸೊ ನಿಮಗೆಲ್ಲ ಗೊತ್ತು, ನಾನು ಲಾಸ್ಟ್ ವಿಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಸಂಘನ ಚಾಲನೆಗೆ ತರ್ತಾರೆ. CM ಸಿದ್ದರಾಮಯ್ಯ ಸರ್ ಅವರೇ ಸ್ವತಃ ಇದೇ ತಿಂಗಳು 19ನೇ ತಾರೀಕು ಗೃಹಲಕ್ಷ್ಮಿ ಸಂಘಗಳಿಗೆ ಚಾಲನೆ ನೀಡ್ತಾರೆ ಅಂತ ಹೇಳಿಬಿಟ್ಟು. ಸೊ ಈ ಗೃಹಲಕ್ಷ್ಮಿ ಸಂಘಗೆ ಚಾಲನೆ ನೀಡೋದಕ್ಕೂ ಈ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಜಮಾ ಆಗೋದಕ್ಕೂ ಏನು ಒಂದು ರೀಸನ್ ಅಂತ ಅಂದರೆ, ಸಿಂಪಲ್ ರೀಸನ್ ಹೇಳ್ತೀನಿ ನೋಡಿ. ಈಗ ನಿಮಗೆ ಗೃಹಲಕ್ಷ್ಮಿ ಸಂಘ ಬಂದುಬಿಟ್ಟು 19ನೇ ತಾರೀಕು ಚಾಲನೆಗೆ ಕೊಡ್ತಾರೆ. ಅದಾದಮೇಲೆ ಪ್ರತಿಯೊಬ್ಬರೂ ಅರ್ಜಿಯನ್ನು ಸಲ್ಲಿಸ್ತೀರಾ. ಸೊ ಈ ಗೃಹಲಕ್ಷ್ಮಿ ಸಂಘಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದರೆ ಇರುವಂತಹ ಸಿಂಪಲ್ ಕಂಡೀಷನ್ಸ್ ಏನು ಅಂತ ಅಂದರೆ, ನಿಮಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರ್ತಿರಬೇಕು. ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೊತಾ ಇರುವಂತಹ ಫಲಾನುಭವಿಗಳ ಆಗಿರಬೇಕು. ಜೊತೆಗೇನು ಅಂತ ಅಂದರೆ ಕೆನರಾ ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಹೊಸದಾಗಿ. ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತಾರೆ. ಜೊತೆಗೆ 2000 ರೂಪೀಸನ್ನು ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆನಾ. ಸೊ ಕಂಪಲ್ಸರಿ ಗೃಹಲಕ್ಷ್ಮಿ ಸಂಘಕ್ಕೆ ಪ್ರತಿಯೊಬ್ಬರು ಜಾಯಿನ್ ಆಗಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಇಲ್ಲ. ಅದು ಬಂದುಬಿಟ್ಟು ನಿಮ್ಮ ಒಂದು ಆಸಕ್ತಿ ಆಗಿರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯಿನ್ ಆದರೆ ಆಗ್ಬೋದಾಗಿರುತ್ತೆ. ಈ ಗೃಹಲಕ್ಷ್ಮಿ ಸಂಘದಿಂದ ಏನು ಲಾಭ ಪಡ್ಕೋಬೋದು ಅಂತ ಅಂದರೆ 25,000ದಿಂದ 2 ಲಕ್ಷದವರೆಗೂ ಇನ್ನೂ ಸ್ವಲ್ಪ ಜಾಸ್ತಿನೇ ನಿಮಗೆ ಬಂದುಬಿಟ್ಟು ಈ ಒಂದು ಗೃಹಲಕ್ಷ್ಮಿ ಸಂಘದ ಯೋಜನೆಯಡಿ ಸಾಲ ಆದರೆ ಸಿಗುತ್ತೆ. ಇಂಟ್ರೆಸ್ಟ್ ಅಂತೂ ಬಡ್ಡಿ ಅಂತೂ ತುಂಬ ಕಡಿಮೆನೇ ಇರುತ್ತೆ. ಬಟ್ ಇದಕ್ಕೆ ಏನೆಲ್ಲ ಷರತ್ತುಗಳಿದ್ದಾವೆ, ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ದಾವೆ, ಯಾವ ರೀತಿ ಅಪ್ಲೈ ಮಾಡಬೇಕು, ನೀವು ಒಂದು ಫಸ್ಟಲ್ಲಿ ಕಟ್ಟುವಂಥ 2,000 ರೂಪೀಸ್ ನಿಮ್ಗೆ ಯಾವ ರೀತಿ ವರ್ಕ್ ಆಗುತ್ತೆ, ನೀವು ಅಮೌಂಟ್ ಹೆಂಗೆ ತಗೋಬೇಕು, ಪ್ರತಿ ತಿಂಗಳು ಯಾವ ರೀತಿ ಪೇ ಮಾಡಬೇಕು ಅಂತ ಹೇಳಿಬಿಟ್ಟು ನಮಗೆ ಇದೇ ತಿಂಗಳು 19ನೇ ತಾರೀಕು ಒನ್ಸ್ ಚಾಲನೆ ಕೊಟ್ಟಿದ್ದ ಆದಮೇಲೆ ಗೊತ್ತಾಗುತ್ತೆ. ಗೃಹಲಕ್ಷ್ಮಿ ಸಂಘ ಈ ರೀತಿ ಇರುತ್ತೆ, ಈ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳಿಬಿಟ್ಟು. ಬಟ್ ಈಗ ಒಂದು ನವೆಂಬರ್ 19ನೇ ತಾರೀಕು ಚಾಲನೆಯನ್ನು ಕೊಟ್ಟಿದ್ದ ಆದಮೇಲೆ ನಿಮಗೆ ಇಮಿಡಿಯೇಟ್ ಆಗಿ ಬಂದುಬಿಟ್ಟು ವಿತಿನ್ 1 ವೀಕ್ ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 23ನೇ ಕಂತಿನ ಹಣ ಜಮಾ ಮಾಡ್ತಾರೆ. ಯಾಕೆ ಜಮಾ ಮಾಡ್ತಾರೆ ಅಂತ ಅಂದರೆ, ಇಲ್ಲಿ ಸಾಕಷ್ಟು ಫಲಾನುಭವಿಗಳು 2,000 ಬಂದಿರೋದ್ರಿಂದ ಪ್ರತಿಯೊಬ್ಬರೂ ಸಹ ಗೃಹಲಕ್ಷ್ಮಿ ಸಂಘಗೆ ಜಾಯಿನ್ ಆಗೋದಕ್ಕೆ, ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಗೃಹಲಕ್ಷ್ಮಿ ಸಂಘಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ 2,000 ರೂಪೀಸನ್ನು ಪೇ ಮಾಡಬೇಕು ಅಂತ ಹೇಳಿದಾರಲ್ವಾ. ಸೊ ಆ 2,000 ರೂಪೀಸು 23ನೇ ಕಂತಿನ ಹಣ ಬಂದರೆ ಅಲ್ಲಿ ಫಲಾನುಭವಿಗಳು ಪೇ ಮಾಡ್ಕೋತಾರೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗ್ತಾರೆ ಅಂತ ಹೇಳಿಬಿಟ್ಟು ಈಗ ಒಂದು ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಆದರೆ ಬಿಡುಗಡೆ ಮಾಡಿಲ್ಲ, ಅಂದರೆ ಜಮಾ ಮಾಡಿಲ್ಲ. ಅದಕ್ಕೆ ತಡ ಆಗಿರುವಂಥದ್ದು. ನಿಮಗೆ ಯಾರೂ ಇವತ್ತು ನಾಳೆ ಬರುತ್ತಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದೇ ತಿಂಗಳು 19ನೇ ತಾರೀಕು ಆಗಿದ್ದ ಆದಮೇಲೆ ವಿತಿನ್ 1 ವೀಕ್ ಒಳಗಡೆ ಇಮಿಡಿಯೇಟ್ ಆಗಿ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಜಮಾ ಆಗುತ್ತೆ. ಸೊ 23ನೇ ಕಂತಿನ ಹಣ ನಿಮಗೆ ಜಮಾ ಆಗಿದ್ದ ಆದಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಗೃಹಲಕ್ಷ್ಮಿ ಸಂಘಗೆ ಜಾಯಿನ್ ಆಗ್ಬೋದು. ಇಲ್ಲ ಅಂತಂದರೆ ಬೇಡ, ನಾನು ಒಂದು 2,000 ಹಣ ನನಗೇನೋ ಈಗ ನೀಡಿದೆ, ನಾನೇನೋ ಒಂದು ಸಣ್ಣದಾಗೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇಲ್ಲ ಅಂತಂದರೆ ನಾನು ಬೇರೆ ಏನೋ ಮಾಡಬೇಕು, ನನಗಿದು ಹೆಲ್ಪ್ ಆಗ್ತಿದೆ, 2,000 ರೂಪೀಸ್ ನಾನು ಹಂಗೆ ಇಟ್ಕೋತೀನಿ, ನಾನು ಸಂಘಕ್ಕೆ ಜಾಯಿನ್ ಆಗಲ್ಲ ಅಂತಂದರೆ ಅದು ನಿಮ್ಮ ಇಂಟ್ರೆಸ್ಟು. ಸೊ ಆ ಸಂಘದ ಯೋಜನೆಯಲ್ಲಿ ಇನ್ನೂ ಏನು ಲಾಭ ಸಿಗುತ್ತೆ, ಯಾವ ರೀತಿ ಅಮೌಂಟನ್ನು ಪೇ ಮಾಡಬೇಕು ಏನು ಅಂತ ಹೇಳಿಬಿಟ್ಟು ಸೊ ಎಲ್ಲನೂ ನಮಗೆ 19ನೇ ತಾರೀಕು ಆಗಿದ್ದಾದಮೇಲೆ ಗೊತ್ತಾಗುತ್ತೆ. ಬಟ್ ನಿಮಗೆ ಒಂದು ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಜಮಾ ಆಗುವಂತಹ ದಿನಾಂಕ ಆದರೆ ಫಿಕ್ಸ್ ಆಗಿರುವಂಥದ್ದು. ಯಾವಾಗ ಅಂತ ಅಂದರೆ ಇದೇ ತಿಂಗಳು 19ನೇ ತಾರೀಕು ಮೇಲೆ ವಿತಿನ್ 1 ವೀಕ್ ಒಳಗಡೆ ಎಲ್ಲ ಫಲಾನುಭವಿಗಳಿಗೂ ಬರುತ್ತೆ. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳಿದ್ದೀರಲ್ವ, ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಈಗಾಗಲೇ ರೀಸನ್ ಹೇಳಿದೆ. ಸೊ ರೀಸನ್ ಸಿಂಪಲ್ ಇಷ್ಟೇ. 19ನೇ ತಾರೀಕು ಮೇಲೆ 2,000 ಜಮಾ ಮಾಡಿದ್ರು ಅಂತ ಅಂದರೆ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗುವಂಥ ಫಲಾನುಭವಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ರೀಸನ್ ಅಷ್ಟೇ. ಸೊ ನಿಮ್ಗೆ ಆದರೆ ಹಣ ಆದರೆ ಜಮಾ ಆಗುತ್ತೆ. ಓಕೆನಾ. ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಜಮಾ ಕುರಿತು ಸೊ ನಿಮ್ಗೆ ಯಾವುದೇ ಥರದ ಡೌಟ್ ಆದರೆ ಇಲ್ಲ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಈ ಗೃಹಲಕ್ಷ್ಮಿ ಸಂಘ ಒಂದ್ಸಲಿ ಚಾಲನೆ ಕೊಟ್ಟಿದ್ದಾರೆ ಅಂತ ಅಂದರೆ ಸೊ ಸರ್ಕಾರ ಏನು ಪ್ಲ್ಯಾನ್ ಮಾಡ್ಕೋಬೇಕು. ನನ್ನ ಒಂದು ಒಪಿನಿಯನ್ ಏನು
ಏನು ಅಂತ ಅಂದರೆ, ಸೊ ಈಗ ಗೃಹಲಕ್ಷ್ಮಿ ಸಂಘ ಯೋಜನೆ ಅಡಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಇದು ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗುವಂತಹ ಯೋಜನೆ. ಸೊ ಸರ್ಕಾರದ ಉದ್ದೇಶ ಇರೋದನ್ನು ಸಹ ಇಷ್ಟೇ, ಮಹಿಳೆಯರು ಅವರು ಸ್ವಂತವಾಗಿ ಏನಾದರೂ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬೇಕು, ಅವರು ಆರ್ಥಿಕವಾಗಿ ಅವ್ರಿಗೆ ಹೆಲ್ಪ್ ಆಗಬೇಕು, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋವಂತಹ ಉದ್ದೇಶದಿಂದ ಮಾಡ್ತಿದ್ದಾರೆ. ಸೊ ಅವ್ರ ಉದ್ದೇಶದಿಂದ ಮಾಡ್ತಿರುವಂತಹ ಯೋಜನೆಯನ್ನು 100% ಆಗಿ ಸಕ್ಸಸ್ ಆಗುವಂತಹ ಯೋಜನೆ. ಬಟ್ ಇಲ್ಲೇನು ಅಂತ ಅಂದರೆ, ಫಲಾನುಭವಿಗಳಿಗೆ ಈಗ ಗೃಹಲಕ್ಷ್ಮಿ ಸಂಘ ಒನ್ಸ್ ಸ್ಟಾರ್ಟ್ ಆಗಿದ್ದ ಆದಮೇಲೆ ಪ್ರತಿ ತಿಂಗಳು ಏನು 2,000 ರೂಪಾಯಿ ಅಮೌಂಟನ್ನು ಕೊಡ್ತೀವಿ ಅಂತ ಹೇಳಿದರೆ, ಅದು ಬಂದುಬಿಟ್ಟು ಆನ್ ಟೈಮ್ಗೆ ಆನ್ ಡೇಟ್ಗೆ ಕರೆಕ್ಟಾಗಿ ಏನಾದರೂ 2,000 ಹಣ ಕೊಟ್ಟರೆ, ಸೊ ನಮ್ಮ ದೇಶದಲ್ಲೇ ಇದೊಂದು ಒನ್ ಆಫ್ ದಿ ಬೆಸ್ಟ್ ಯೋಜನೆ ಆಗುವಂಥ ಚಾನ್ಸಸ್ ಆದರೆ ಇರುತ್ತೆ. ಓಕೆನಾ? ಸೊ ಯಾಕೆ ನಾನು ಹೇಳ್ತಿದ್ದೀನಿ ಅಂತ ಅಂದರೆ, ನೀವು ಅಬ್ಸರ್ವ್ ಮಾಡ್ಬೋದು, ಕಳೆದ 3 ತಿಂಗಳ ಹಿಂದೆ ಒಂದು 2 ತಿಂಗಳ ಹಣ ಬಾಕಿ ಇಟ್ಕೋತಾರೆ, ಇಲ್ಲ ಅಂತಂದರೆ 3 ತಿಂಗಳ ಹಣ ಬಾಕಿ ಇಟ್ಕೋತಾರೆ. ಹಾಗೇನಾದರೂ ಬಾಕಿ ಇಟ್ಕೊಂಡ್ರೆ ಈಗ ಸಂಘದಲ್ಲಿ ಏನೋ ಹಣ ಬೇಕಾಗುತ್ತೆ, ಹಣ ತಗೋಬಿಡ್ತಾರೆ. ಸೊ ಈ ಗೃಹಲಕ್ಷ್ಮಿ ಯೋಜನೆ ಹಣ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತ ಅಂದರೆ, ಇವರು ಸಂಘಕ್ಕೆ ಮತ್ತೆ ವಾಪಸ್ ಪೇ ಮಾಡುವಾಗ ಮಹಿಳೆಯರಿಗೆ ತುಂಬ ತೊಂದರೆ ಆದರೆ ಆಗುತ್ತೆ. ಓಕೆನಾ? ಸೊ ಅವರಿಗಾಗ ಕರೆಕ್ಟಾಗಿ 2,000 ಹಣ ಕೊಟ್ಟಿಲ್ಲ ಅಂತಂದರೆ, ಇಲ್ಲಿ ಇವ್ರು ಗೃಹಲಕ್ಷ್ಮಿ ಸಂಘದಲ್ಲಿ ಏನು ಹಣ ತೊಗೊಂಡಿರ್ತಾರೆ ಅದಕ್ಕೆ ಹಣ ಕಟ್ಟುವಾಗ ಇವರು ಸಹ ಅದನ್ನು ಸ್ವಲ್ಪ ತಡ ಆದರೆ ಮಾಡ್ತಾರೆ. ಓಕೆನಾ? ಸೊ ನನ್ನ ಒಪಿನಿಯನ್ ಏನು ಅಂತ ಅಂದರೆ, ಈ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಫೈನಲ್ ಆಗಿ ಹೇಳೋದು, ಇನ್ನು ಮುಂದೆ ಪ್ರತಿ ತಿಂಗಳು ಕರೆಕ್ಟಾಗಿ 2,000 ಹಣ ಕೊಟ್ಟರೆ ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆಯೂ ಹೆಲ್ಪ್ ಆಗುತ್ತೆ, ಗೃಹಲಕ್ಷ್ಮಿ ಸಂಘ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ನನ್ನ ಒಪಿನಿಯನು. ಸೊ ನಿಮ್ಮ ಒಪಿನಿಯನ್ ಏನಿದೆ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರೂ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟನ್ನು ಮಾಡಿ. ಆ್ಯಂಡ್ ಹಾಗೇನು 23ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರೆ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಮುಂದೆ ಇದೇ ಥರದ ಎಲ್ಲ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್